ಅಂತ ಹೊಸ ಸೇನಾನಿಗಳನ್ನು ಸಮೇತ ಇವತ್ತು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಅಂತಿಮ ಘಟ್ಟದಲ್ಲಿದ್ದೀವಿ. ಆಗಲೇ ಹೇಳಿದಂಗೆ ಕಳೆದ 3 ವರ್ಷ ಎಲ್ಲೋ ಒಂದು ಕಡೆಗೆ ಸಂಘಟನೆ ಕುಂಠಿತ ಆಗಿತ್ತು, ನಿಜ. ಅದನ್ನ ಇದ್ದಿದ್ರಲ್ಲಿನೇ ರಾಜ್ಯ ಸಮಿತಿಯವರು, ಜಿಲ್ಲಾ ಸಮಿತಿಯವರು ಏನಾದರೂ ಕಾರ್ಯಕ್ರಮಗಳು ಕೊಟ್ಟರೆ ಅವನ್ನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ, ಕಾರ್ಯಕ್ರಮಗಳನ್ನು ಮಾಡಿದ್ವಿ ಕೂಡ. ಅಲ್ಲಿ ಯಾವುದನ್ನು ತೀರಾ ಹಿಂದುಳಿದಿದೆ ಅಂತಂದರೆ ರಾಜ್ಯ ಸಮಿತಿಯವರು ಮತ್ತು ಜಿಲ್ಲಾ ಸಮಿತಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮನ ಮಾಡದೆ ಉಡಾಫೆ ಮಾಡತಕ್ಕಂಥದ್ದಾಗಿದ್ದರೆ ನಾವು ಅದನ್ನು ನಿಷ್ಕ್ರಿಯ ಅಂತ ಅನ್ಬೋದಾಗಿತ್ತು. ಆದರೆ ನಾವು ಈ ತಾಲೂಕಲ್ಲಿ ಸ್ವಂತ ಸ್ಥಳೀಯ ಸಂಸ್ಥೆಗಳ ಸ್ಥಳೀಯ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಟ್ರೈಕ್ಗಳು ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಧರಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ. ರಾಜ್ಯದಿಂದ ಕೊಟ್ಟದ್ದು ಮಾತ್ರ ನಾವು ಮಾಡೋದು ಹೊರತಾಗಿ ನಾವು ಸ್ಥಳೀಯವಾಗಿ ಅದನ್ನು ಸಬ್ಜೆಕ್ಟನ್ನು ತಗೊಂಡು ಅದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆ ನಾವು ಮಾಡಲಿಲ್ಲ. ಹಿಂದುಳಿದಿದ್ವಿ. 2026ನೇ ಇಸ್ವಿನಲ್ಲಿ ಡಿಸೆಂಬರ್, ಅಂದರೆ 2025 ಡಿಸೆಂಬರ್ ತಿಂಗಳಲ್ಲಿ ನಾವೇನೆಲ್ಲ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಅಡ್ಡಾಡಿ ನೂತನ ಪದಾಧಿಕಾರಿಗಳನ್ನು, ನೂತನ ಸಂಚಾಲಕರುಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಈ ಸಂಘಟನೆಯನ್ನು ಮತ್ತೆ ಗಟ್ಟಿಗೊಳಿಸಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಂಡು ಎಲ್ಲರ ಸಹಕಾರದಿಂದ ಜಿಲ್ಲಾ ಸಮಿತಿಯವರು, ಕೆಲವರು ಪ್ರಮುಖರ ರಾಜ್ಯ ಸಮಿತಿಯವರು, ಜಿಲ್ಲಾ ಸಮಿತಿಯ ಪ್ರಮುಖವಾಗಿರ್ತಕ್ಕಂಥ ಎಲ್ಲರೂ ತೀರ್ಮಾನ ತಗೊಂಡು ಇಡೀ ಜಿಲ್ಲೆಯಾದ್ಯಂತ ಬಿಟ್ಟೇ ಬಿಡದಾನೆ ಹಾಗೆ ಕಂಟಿನ್ಯೂ ರೆಸ್ಟ್ಲೆಸ್. ಯಾರಾದರೂ ಮಾಡಿದರೆ 3 ದಿನ 4 ದಿನ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ರು. ಆದರೆ ನಾವು ಮಾಡಲಿಲ್ಲ. ಕಂಟಿನ್ಯೂ ಆಗಿ ಎಲ್ಲ ಸಮಿತಿಗಳನ್ನು ಮಾಡಿದ್ವಿ. ಕೆಲವೊಂದು ತಾಲೂಕುಗಳಲ್ಲಿ ಫುಲ್ ಪಾಡಿ ಮಾಡಿದ್ದೀವಿ. ಕೆಲವೊಂದು ತಾಲೂಕುಗಳಲ್ಲಿ ಇನ್ನೂ ಓನ್ಲಿ ಸಂಚಾಲಕರನ್ನಷ್ಟೇ ನೇಮಕ ಮಾಡಿ ಬಂದಿದ್ವಿ. ಅದನ್ನು ಇವತ್ತಿಂದಲೇ ಮತ್ತೆ ನಾವು ಪ್ರಕ್ರಿಯೆಯನ್ನು ಚಾಲು ಮಾಡ್ತಕ್ಕಂಥದ್ದಾಗಿದೆ. ಇವತ್ತು ಕೂಡ್ಲಿಗೆ ಆದಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಆ ಡೇಟ್ಗಳನ್ನ ತಮ್ಮ ಸಂಚಾಲಕರ ಗಮನಕ್ಕೆ ಹಾಕಿ ಅಲ್ಲಿ ಫುಲ್ಫಿಲ್ ಆಗಿದ್ರೆ ಲೆಟರ್ ಪ್ಯಾಡ್ ಹೊಸದು ಮಾಡಿಸೋದ್ರ ಮುಖಾಂತರ, ಆಮೇಲೆ ಅವರಿಗೆ ಆಧಾರ್ ಕಾರ್ಡು ಮತ್ತೆ ಐಡೆಂಟಿಟಿ ಕಾರ್ಡ್ ಮಾಡ್ಕೊಡೋಕ್ಕೆ ಆಧಾರ್ ಕಾರ್ಡು ಫೋಟೋ ಕಲೆಕ್ಟ್ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಈ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಬಲಿಷ್ಠಗೊಳಿಸಿ ಆಯಾ ತಾಲೂಕುಗಳ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟಗಳನ್ನು ರೂಪಿಸ್ತಕ್ಕಂಥ ಕೆಲಸ, ಜಿಲ್ಲೆಯಲ್ಲಿ ಹೋರಾಟಗಳನ್ನು ರೂಪಿಸ್ತಕ್ಕಂಥ ಕೆಲಸಗಳನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಮಾಡ್ತೀವಿ. 2026ನೇ ಇಸ್ವಿ ಚುನಾವಣೆ ವರ್ಷ ಇದು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಅಂದರೆ ಪಟ್ಟಣ ಪಂಚಾಯತಿ ಆಗ್ಬೋದು, ಪುರಸಭೆಯ ಚುನಾವಣೆ ಹೊಸ್ತಿಲಲ್ಲಿ ನಾವಿದ್ದೀವಿ. ನಾವು ಗಟ್ಟಿಯಾಗಿದ್ದೀವಿ, ನಾವು ಒಗ್ಗಟ್ಟಾಗಿದ್ದೀವಿ ಅಂದರೆ ನಮ್ಮನ್ನ ಬೇರೆಯವರು ಕರೆದು ಇಲ್ಲಪ್ಪ ನನ್ನ ಪಾರ್ಟಿಯಿಂದ ನಿಂದ್ರು ಅಂತ ಹೇಳಿ ಕರೀತಕ್ಕಂಥ ವಾತಾವರಣನ ಈಗ ಆಗ್ತಕ್ಕಂಥ ಪದಾಧಿಕಾರಿಗಳು ನೀವು ಮಾಡಿದರೆ, ನೀವು ಗ್ರಾಮ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ಪಟ್ಟಣ ಪಂಚಾಯತಿ ಮೆಂಬರ್ಗಳು ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಒಗ್ಗಟ್ಟು ಮತ್ತು ನಮ್ಮ ಒಂದು ಕೆಲಸದಿಂದ ಖಂಡಿತವಾಗ್ಲೂ ನಮ್ಮನ್ನು ಕರೆದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ನೋಡಿದ್ವಿ. ಕಳೆದ 30 ವರ್ಷಗಳಲ್ಲಿ ಸಮೇತ ದಲಿತ ಸಮಿತಿಯ ಪದಾಧಿಕಾರಿಗಳನ್ನೇ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ಕಣ್ತುಂಬ ನಾವು ಇನ್ನೂ ನೋಡ್ತಾ ಇದ್ವಿ ಕೂಡ. ಮುಂದಿನ ಸಮೇತಗೂ ನಾವಿರೋವರೆಗೂ ಈ ಸಂಘಟನೆಯಿಂದ ರಾಜಕೀಯವಾಗಿಯೂ ನಿಮ್ಮನ್ನ ತಯಾರು ಮಾಡತಕ್ಕಂಥ ಕೆಲಸ ನಾವು ದಲಿತ ಸಮಿತಿಯಿಂದ ಮಾಡ್ತೀವಿ. ಆದರೆ ಈ ದಲಿತ ಸಮಿತಿಯ ಪದಾಧಿಕಾರಿಗಳನ್ನು ತಯಾರು ಮಾಡಿ ರಾಜಕೀಯಕ್ಕೆ ಕಳಿಸ್ತೀವಿ. ನೀವು ರಾಜಕೀಯನ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಆಗಿ ಇದೇಕ್ಕೆ ಹೋಗ್ರಿ ಅಂತಂದೇಳಿ ನಾವು ಹೇಳಿಲ್ಲ. ಅದು ರಾಜ್ಯ ಸಮಿತಿಯವರು ಸಮೇತಕ್ಕೂ ತೀರ್ಮಾನ ತಗೊಂಡಿಲ್ಲ. ಹಿಂದೆ ರಾಜ್ಯ ಸಮಿತಿಯವರು ಇಲ್ಲ ದಲಿತ ಸಮಿತಿಯವರು BSPನೇ ಮಾಡಬೇಕು ಅಂತಂದಾಗ ಅನಿವಾರ್ಯವಾಗಿ BSP ಮಾಡಿದ್ವಿ. ಆದರೆ ಕಾಲಘಟ್ಟದಲ್ಲಿ BSPನೂ ಸಮೇತಕ್ಕೂ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆದಾಗ ಆಯಿತು, ನೀವು ಸ್ಥಳೀಯವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವ್ಯಾವ ಪಾರ್ಟಿ ನಿಮಗೆ ಅನುಕೂಲವಾಗುತ್ತೋ ನಿಮ್ಮ ಸ್ಥಳೀಯ MLAಗಳು, ಸ್ಥಳೀಯ ರಾಜಕೀಯ ಮುಖಂಡರ ಜೊತೆಯಲ್ಲಿ ನೀವು ಆ ಒಂದು ಪಾರ್ಟಿಗಳನ್ನು ಮಾಡ್ಕೊಂಡು ಹೋಗ್ರಿ ಅಂತಂದೇಳಿ ಹೇಳಿದಾಗ ನಾವು ಕೆಲವಾರು ಮಂದಿ ಕೆಲವಾರು ಪಾರ್ಟಿಗಳನ್ನಲ್ಲಿದ್ದೀವಿ. ದಲಿತ ಸಂಘರ್ಷ ಸಮಿತಿ ನಾವು ರಾಜಕೀಯ ವ್ಯಕ್ತಿಗಳನ್ನಾಗಿ ರೂಪಿಸ್ತಾ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ. ಅವಲೇ ನಮ್ಮ ಗಂಗಣ್ಣರು ಹೇಳಿದ್ರು, ನಾವು ಆ್ಯಕ್ಚುಲಿ ರಾಜಕೀಯ ಮಾತಾಡಬಾರ್ದಿಲ್ಲಿ, ಮತ್ತೆ ಸಂಘಟನೆ ವಿಚಾರ ಬಗ್ಗೆ ನಾವು ಮಾತಾಡ್ಬೇಕು ಕೂಡ. RSS ಬಗ್ಗೆನೂ ಹೇಳಿದ್ರು, ದೇಶ ಹೊಡಿತಕ್ಕಂಥದ್ದು ಮತ್ತೊಂದು ಅವ್ರು ಏನಾದರೂ ಸುಳ್ಗಾಡು ಮಾಡ್ಕೊಳ್ಳಿ,
RSS ತರನ ಮಾಡ್ಕೊಳ್ಳಿ, BJP ಮಾಡ್ಕೊಳ್ಳಿ, ಮತ್ತೊಬ್ಬರ ಮಾಡ್ಕೊಳ್ಳಿ. ನಮ್ಮ ಸಂಘಟನೆಗೆ ಸಂಬಂಧಪಟ್ಟಂಗೆ ಹೇಳೋದು ಸೂಕ್ತ. ಯಾಕಂದ್ರೆ ಎಲ್ಲರೂ ಒಂದೇ ಪಾರ್ಟಿಯಲ್ಲಿ ಇಲ್ಲಿ ಕುತ್ಕೊಂಡಿಲ್ಲ. ಸೊ ನೀವು ಮಾತಾಡಬೇಕಾದ್ರೆ ನನಗೆ ಭಾಷೆ ಕೊಟ್ರ ಅಂತಂದೇಳಿ ಮಾತಾಡೋದಕ್ಕೆ ನಿಮಗೆ ಏನು ತಿಳಿಯುತ್ತೆ ಅದನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಮಾತಾಡಬೇಡಿ. ಆಮೇಲೆ ಎಲ್ಲರೂ ಎಲ್ಲ ಪಾರ್ಟಿನಲ್ಲಿ ಇರ್ತಕ್ಕಂಥರಲ್ಲಿ ಇದ್ದಾರೆ, ಒಬ್ಬರೇ ಸೀಮಿತವಾಗಿಲ್ಲ. ಅವಾಗ ಯಾವಾಗಿತ್ತು ನೀವು ಹೇಳಿದ ಪಾಯಿಂಟು BSP ನಲ್ಲಿ ನಾವು ಊಟ ಹೊಡ್ಕೊಂಡಿದ್ದಾಗ ಇತ್ತು. ಸೊ ಈಗ ಎಲ್ಲರೂ ಎಲ್ಲ ಪಾರ್ಟಿಗಳಲ್ಲಿ ಇದೀವಿ. ನಿಮ್ಮ ಉದ್ವೇಗದ ಭಾಷಣಗಳನ್ನ ಇನ್ನೊಬ್ಬರನ್ನ ತೆಗಳಕ್ಕಂಥದ್ದಾಗಿರ್ಬೋದು. ಈಗ ಅದು ಇದೆ, ದ್ವೇಷ ಭಾಷಣದಲ್ಲಿ ಅದನ್ನು ಅರೆಸ್ಟ್ ಮಾಡ್ತಾರೆ. ನೀವು ಇಲ್ಲಿ ಮಾತಾಡೋದಂಗೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡಾಗ ಮಾತಾಡಿದ್ರೆ ಪೊಲೀಸರು, ಇಂಟೆಲಿಜೆನ್ಸ್ ಅವರು ವಿಡಿಯೋ ಮಾಡ್ತಾರೆ, ನಿಮ್ಮ ಮೇಲೆ FIR ಕರ್ಕೊಂಡು ಕುಂದಿಸ್ತಾರೆ. ಸೊ ನೀನು ನನ್ನ ಇಲ್ಲಿ ಒಳಗಡೆ ಇಂಡೋರ್ ಅಲ್ಲಿ ನಿಮ್ಗೊಂದು ಸಲಹೆ, ನಿಮ್ಮ ಉದ್ವೇಗ ಭಾಷಣಗಳನ್ನ ಏನು ಸಬ್ಜೆಕ್ಟ್ ಇರುತ್ತೋ ರೀತಿಯಾಗಿ ಗ್ರಾಮ ಶಾಖೆಗಳ ಬೋರ್ಡ್ಗಳನ್ನ ಸ್ವಲ್ಪ ರೀಚಬಲ್ ಮಾಡ್ಕೊಂತ ಹೊಸ ಬೋರ್ಡ್ಗಳು ಹಾಕ್ಯಂತ, ಮತ್ತೆ ಹಳ್ಳಿಗಳಲ್ಲಿ ಈಗ ಅರ್ಜೆಂಟಾಗಿ ಸಕಲಾಪುರದಲ್ಲಿ ಇದು ಬೋರ್ಡ್ ಉದ್ಘಾಟನೆ ಇದೆ. ನಾವು ರಾಜ್ಯ ಲೀಡರ್ನ ಮೊನ್ನೆ ಕೇಳಲಿಕ್ಕೆ ಹೋದಾಗ ಮಾಡ್ರಪ್ಪ ಫಸ್ಟ್ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ. ನಾಗರಾಜಣ್ಣರ ಡೇಟ್ ಕೊಟ್ಟ ಮೇಲೆ ಮಾಡ್ರಿ ಅಂತ ಹೇಳಿದ್ರು. ಮತ್ತೆ MLA ಸ್ಥಳೀಯ MLA ಡೇಟ್ ಕೊಟ್ಟ ಮೇಲೆ ನಾವು ಮಾಡೋಣ ಅಂತ ಹೇಳಿದ್ರೆ MLA ಗಮನಕ್ಕೆ ಹಾಕಿದಾಗ MLA ಇದ್ದು ನಾನು 31ಕ್ಕೆ ಇದು ಒಡಕೆ ಭವನ ಉತ್ಸವಕ್ಕೆ ಗುಡಪಟ್ಟಿ ಬರ್ತೀನಪ್ಪ, ಅವತ್ತಿನ ದಿನ ಡೇಟ್ ಕೊಡ್ತೀನಿ, ಆ ಡೇಟ್ ದಿನ ನೀವೆಲ್ಲರೂ ಸೇರಿ ಮಾಡ್ರಿ, ಆಂಜನೇಯ ಸರ್ನ ಕರೆಸ್ತೀನಿ ಅಂತ ಕೂಡ ಮಾತು ಕೊಟ್ಟಿದ್ದಾರೆ ನಾಗರಾಜಣ್ಣ ಅವರು. ಅದಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡು ಯಾವ ಹಳ್ಳಿಗಳಿಗಾಗಿಲ್ಲ ಆ ಹಳ್ಳಿಗಳಿಗೆ ನಾವೇ ಹೋಗಿ ಆ ಹಳ್ಳಿಗಳಲ್ಲಿ ಮೊನ್ನೆ ಇದೇ ಉಳಿಯಲ್ಲೆಲ್ಲ ಆಗೈತೆ, ಬೋರ್ಡ್ ಇಲ್ಲ, ಬಹಳ ಜನ ಸಂಖ್ಯೆ ಇದೆ, ಅಲ್ಲಿ ಬೋರ್ಡ್ ಇಲ್ಲ ಅಂತ ಊರಿಗೆ ಹೋಗಿ ಅಲ್ಲೇ ಜನಗಳನ್ನ ಮನವೊಲಿಸಿ ಆ ಊರಿಗೆ ಬೋರ್ಡ್ ಹಾಕ್ಲಿಕ್ಕೆ ನಾವೆಲ್ಲ ಸೇರ್ಕೊಂಡು ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಮತ್ತೆ ಇಂಟ್ರಿಲ್ ಕಲ್ಲಡಿ ಭಾಗದಲ್ಲಿ ಆಗಲಿ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ. ಆಮೇಲೆ ಅದ್ರ ಜೊತೆಯಲ್ಲಿ ಬಹಳ ನನಗೆ ದುಃಖ ಆಗ್ತಕ್ಕಂಥ ಯಾಕಂದ್ರೆ ನಾವೆಲ್ಲೇ ಹೋಗಿ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಹೋಗ್ಬಿಟ್ಟು ಇಲ್ಲ ಜಿಲ್ಲಾ ಸಂಚಾಲಕರು ಅಂದ್ರೆ ಎಷ್ಟು ನಾವೆಲ್ಲ ಹೋಗಿ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ಕೋಬೇಕಾದ್ರೆ ನಮ್ಗೊಂದು ರಿಯರ್ ಅವರ್ ಸಿಗ್ಬೇಕಾದ್ರೆ ನಾವಿವತ್ತು ಎಷ್ಟು ಪುಣ್ಯ ಮಾಡಿದ್ರೆ ಅಂದ್ರೆ ಇನ್ನೂ 5 ತಾಲೂಕು ಇದ್ರು ಕೂಡ ಈಗ ನಮ್ಮ ತಾಲೂಕಿನಲ್ಲೇ ಜಿಲ್ಲಾ ಸಂಚಾಲಕರಾಗಿರೋದ್ರಿಂದ ನಮಗೆ ಖುಷಿ ತರತಕ್ಕಂತ ವಿಚಾರ ಬಂಧುಗಳೇ. ಹಾಗಾಗಿ ಮೊನ್ನೆ ನಡೆದಿರ್ತಕ್ಕಂಥ ಸಕಲಾಪುರ ಟಿಯಲ್ಲಿ ಆಮೇಲೆ ಕಾನಮಡಗಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಾವೆಲ್ಲ ನೋಡಿದ್ರೆ ನಮ್ಮ ಸಮುದಾಯದ ಮೈ ಜುಮ್ ಅನ್ಬೇಕಾಗ್ತತಿ. ನೋಡಿ ನಾವ್ ಯಾಕೆ ಹೇಳ್ತಾ ಇದೀವಿ, ನಾವ್ ಅನ್ಕೊಳ್ತೀವಿ ನಾವು ಕೂಡ ಸಂಘಟನೆಯಲ್ಲಿ ನಾವು ಜೋರದಿವಿ, ಸ್ಟ್ರಾಂಗ್ ಆಗಿದೀವಿ ಅಂತಂದ್ರೆ ನಮ್ಗೆ ಯಾರು ಕೂಡ ಬ್ಯಾಕ್ ಬೋನ್ ಇಲ್ಲ. ಇದು ಕೂಡ ನಿಮ್ ಗಮನಕ್ಕೆ ಇರ್ಲಿ. ಇವತ್ತು ಹಿಂದೆ ಶಿವಣ್ಣವರು, ಹೆಗ್ಗಳ ಬಸಣ್ಣವರು, ನಾವೆಲ್ಲ ತುಮರಗುದ್ದಿ ದುರ್ಗೇಶ್ವರ, ನಾವು ಹೆಗ್ಗಳ ಬಸಣ್ಣವರು ತಾಲೂಕು ಸಂಚಾಲಕರಾದಾಗ ನಿಜವಾಗ್ಲೂ ಕೂಡ ನಾವು ಆ ದಿನಮಾನಗಳಲ್ಲಿ ಕಾರ್ಯಕಾರಿಣಿ ಸಮಿತಿ ಕೃಷ್ಣಪ್ಪ ಸಾರು ನಮ್ಮ ದಲಿತರ ಹೊರಗಡಿವಿ ಮಾಜಿ ಸಂಚಾಲಕರಾಗಿರ್ತಕ್ಕಂಥ ಗಂಗಾನವರೇ, ನೂತನ ಸಂಚಾಲಕರಾಗಿರ್ತಕ್ಕಂಥ ಹಾಗೂ ಈ ಒಂದು ಸಂಘಟನೆಗೆ ನೂತನವಾಗಿ ಸಂಚಾಲಕರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕಾರಿ ಸಮಿತಿಯು ಮತ್ತು ನಮ್ಮ ತಾಲೂಕಿನ ಹೋಬಳಿಯಿಂದ ಒಂದು ಕಂಡಕ್ಟರ್ ಪದಾಧಿಕಾರಿಗಳು ಮತ್ತು ಈ ಸಂಘಟನೆಯಾಗಿದ್ದಾಗಿ ಒಂದು
ಸರಿಯಾಗಿ ಎಲ್ಲರೂ ಪಿಂಕಿಯವರ ಸಂಘಟನೆಯನ್ನು ನಡೆದಿರುವಂತಹ ಪಿಂಕಿಯವರ ಸಂಘಟನೆಯನ್ನ ಇನ್ನೂ 50 ವರ್ಷ 3 ವರ್ಷಗಳಿಂದ ಅಧ್ಯಕ್ಷರನ್ನು ಕರೆದು ನಾವು ತಾಲೂಕು ಕಾರ್ಯಕರ್ತರಂತೆ ಉದ್ದೇಶವರು ಇಲ್ಲಿ ನಮ್ಮ ಕರ್ಸಂಗ ಸಮಿತಿಯ ಪತ್ರಿಕಾ ವಿಭಾಗ ಅಂತಂದೇಳಿ ನಾವೊಂದು ರಾಜ್ಯ ಸಮಿತಿಯ ಆದೇಶಗಳಿಗೆ ನಮ್ಮೆಲ್ಲರೂ ಸಮೇತವು ಆ ವಿಭಾಗ ಮಾಡಲೇಬೇಕು ಅಂತೇಳಿ ಅಂತಾಗಿ ಪ್ರಮುಖವಾಗಿ ಇಲ್ಲಿ ಪತ್ರಿಕೆಯಲ್ಲಿ ಹಿರಿಯ ರಾಜ್ಯಾಧ್ಯಕ್ಷರಿಂದ ಕರ್ಸಂಗ ಸಮಿತಿಯ ಒಡನಾಡಿರುವಂತ ಪುರತ್ ಕೃಷ್ಣಮೂರ್ತಿ ಕೃಷ್ಣಪ್ಪ ಆರ್ಎಸಿ ಈ ವೇಳೆ ಕರ್ನಾಟಕದ ಸಮಯದ ತಾಲೂಕು ರಾಜ್ಯ ಸ್ವರೂಪರ ಅಂತ ಮಾಡಿದ್ವಿ. ಲೋಕಿಕೆರೆ ದುರ್ಗೇಶ್ ಮಾಡಿದ್ವಿ. HP ದುರ್ಗೇಶ್ ಸಮೇತವೂ ಮಾಡಿದ್ವಿ. ಮಾಡ್ಲಕ್ಕನ್ನ ಮತ್ತೆ ಮುಂದುವರಿಸಿದೀವಿ. ಉದಯಗಿರಿ ಮಾತೇಶ್ವರನ ಇನ್ನೊಬ್ಬ ನಮ್ಮ ಲೋಕಿಕೇರಿ ಶಿವಣ್ಣ ಅವರನ್ನು ಸಮೇತ ಸಂಚಾಲಕರಾಗಿ ರಮೇಶ್ ಅಡಿಗಲ್ ಬಳ್ಳಾಪುರವನ್ನು ಸಹ ಭೂಮಿಗೆ ಹೋಬಳಿ ಆದ ನಂತರದಲ್ಲಿ ಭೂಮಿಗೆ ಭಾಗ ಆದ ನಂತರದಲ್ಲಿ